ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗೆ ಸೂಪರಾಗಿ ಬಂದಿದೆ ಅಂಥೇಳಿ. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ಚೂರನ್ನು ತೊಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಆಮೇಲೆ 2 ಉಳ್ಳಾಗಡ್ಡಿನ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ, 1 ಟೊಮೆಟೊ ಮತ್ತು ಸ್ವಲ್ಪ ಒಗ್ಗರಣೆಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಈಗ ನೋಡ್ರಿ ಇಲ್ಲಿ ಹುರಿದಂಥ ಶೇಂಗಾ ಒಂದು ಅರ್ಧ ಕಪ್ ಅಷ್ಟಿದೆ ಮತ್ತು ಹಸಿ ತೆಂಗಿನಕಾಯಿ. ಇಲ್ಲಿ ನಾನು 1 kg ಬದನೆಕಾಯಿನ ತೊಗೊಂಡಿದ್ದೀನಿ. ನೋಡಿರಿ ಈ ಥರ ಎಳೆ ಬದನೆಕಾಯನ್ನು ತೊಗೊಂಡು ತುಂಬನ್ನು ಕಟ್ ಮಾಡಿ ತೊಗೊಳ್ರಿ. ಈಗ ಇಲ್ಲಿ ಜಾರಿಗೆ ನಾನು 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಹೆಚ್ಚಿಗೆ ತೊಗೊಂಡಂಥ ಹಸಿ ತೆಂಗಿನಕಾಯಿ ಮತ್ತು ಶೇಂಗಾ ಬೀಜ ಹುರಿದಿದ್ವಲ್ಲ 1 ಬಟ್ಲು, ಅದನ್ನೆಲ್ಲ ಹಾಕಿ ಮಿಕ್ಸರ್ಗೆ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ರೆಸಿಪಿ. ನೋಡಿರಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ರಿ. ನೋಡಿರಿ ಈ ಥರ ಪೇಸ್ಟ್ ಆಗಬೇಕು. ತುಂಬ ನೀರು ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಗಟ್ಟಿ ಇರಬೇಕು. ನೋಡಿ ಈ ಥರ ಪೇಸ್ಟ್ ಥರ ಗಟ್ಟಿಯಾಗಿ ಇರಬೇಕು. ಸ್ವಲ್ಪ ಕ್ವಿಕ್ಕಾಗಿ ಬೇಗ ನೀವು ಕೂಡ ಮಾಡಿಕೊಳ್ಳ್ರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಪಲ್ಯಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನೀವು ಎಲ್ಲ ಮಸಾಲೆನ ಇದರಲ್ಲೇ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟು, ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಬಂದು ತೊಗೊಂಡಿರೋಂಥ ಹಸಿಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಮತ್ತು 1 ಸ್ಪೂನಷ್ಟು ಗುರಳ್ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ, ಗುರಳ್ ಪುಡಿ ಇಲ್ಲದೇ ಎಣ್ಣೆಗಾಯಿ ಬದ್ನೆಕಾಯಿ ಎಲ್ಲ ಇನ್ಕಂಪ್ಲೀಟ್ ಆಗುತ್ತೆ. ಗುರಳ್ ಪುಡಿ ಹಾಕಿದ್ರೇ ಪಲ್ಯಗಳಿಗೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಹಾಕಿದಂಥ ಎಲ್ಲ ಮಸಾಲೆನ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ನೀರು ಹಾಕಕ್ಕೆ ಹೋಗಬೇಡಿ, ಗಟ್ಟಿಯಾಗಿ ಇರಬೇಕು. ಯಾಕಂದರೆ ಗಟ್ಟಿಯಾಗಿದ್ರೇ ಅದು ನಾವು ಬದನೆಕಾಯಿ ಒಳಗಡೆ ಫಿಲ್ ಮಾಡಬೇಕಾದ್ರೆ ಮಸಾಲೆ ಕುತ್ಕೊಳ್ಳುತ್ತೆ. ನಾವು ನೀರು ಹಾಕಿ ಮಸಾಲೆನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಪಲ್ಯ. ನೋಡಿ ಈ ಥರ ಗಟ್ಟಿ ಪೇಸ್ಟನ್ನು ಮಾಡಿಕೊಳ್ರಿ ನೀವು ಇದನ್ನು. ಅದಕ್ಕೋಸ್ಕರನೇ ಮಿಕ್ಸರ್ ಹಾಕಬೇಕಾದ್ರೆ ಸ್ವಲ್ಪನೇ ಹಾಕಬೇಕು ನೀರು, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಣ ಪೌಡ್ರ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಳ್ರಿ. ಈಗ ಇದನ್ನು ನೋಡಿರಿ, ಬದನೆಕಾಯಿಗೆ ಈ ಥರ ಕಟ್ಸ್ ಹಾಕಿ 2 ಕಡೆ ಹಾಕಿ ಇದರೊಳಗೆ ಫಿಲ್ ಮಾಡಿರಿ. ಮಸಾಲೆನ ಚೆನ್ನಾಗಿ ಅದರೊಳಗೆ ತುಂಬಿಕೊಳ್ರಿ. ಮಸಾಲ ಗಟ್ಟಿ ಇದ್ದರೆ ಫಿಲ್ಲಿಂಗು ಬಿಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಬದನೆಕಾಯಿಗೂ ಹಾಕಿ ಇದೇ ರೀತಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆನ ಫಿಲ್ ಮಾಡಿಕೊಡ್ರಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕುತ್ಕೊತಾ ಇದೆ ಅಂಥೇಳಿ. ಗಟ್ಟಿಯಾಗಿದ್ದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಮತ್ತು ಹೊರಗೆ ಬರೋದಿಲ್ಲ. ಫಿಲ್ಲಿಂಗ್ ಬಿಟ್ಬಿಟ್ಟು ಬದನೆಕಾಯಿಗಳು ಅಷ್ಟೇ ತುಂಬ ದೊಡ್ಡದು ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಮೀಡಿಯಮ್ ಸೈಜಿನ ಬದನೆಕಾಯಿನ ಯೂಸ್ ಮಾಡಿರಿ. ಚಿಕ್ಕ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ನೋಡಿ ಇದೇ ಥರ ನಾನು ಎಲ್ಲ ಬದನೆಕಾಯಿನೂ ಫಿಲ್ ಮಾಡ್ತೀನಿ ಮಸಾಲೆನ. ಈಗ ಪಲ್ಯಕ್ಕೆ ಒಗ್ಗರಣೆಗೆ ಕಡಾಯಿ ಬಿಸಿ ಮಾಡಿ ನಾನು ಎಣ್ಣೆ ಹಾಕಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಈಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿರಿ. ಉಳ್ಳಾಗಡ್ಡಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಲಿ. ಹಸಿಯಾಗಿದ್ದರೆ ಪಲ್ಯ ಚೆನ್ನಾಗಿ ಬರಲ್ಲ, ಹಾಗಾಗಿ ಉಳ್ಳಾಗಡ್ಡಿನ ಕೆಂಪಗೆ ಫ್ರೈ
ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಇದಕ್ಕೆ ನೋಡಿ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ತುಂಬಿದಂಥ ಎಲ್ಲ ಬದನೆಕಾಯನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಕಿ ಎಣ್ಣೆಗೆ ಹಾಕಿಂದ ಬದನೆಕಾಯನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿರಿ. ಈ ಥರ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಇದಕ್ಕೆ ನೀರನ್ನು ಹಾಕಿಬಿಡಿ. ಕುದಿಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಕಿರುವಂಥ ಮಸಾಲೆನ ಈಗಲೇ ಹಾಕಕ್ಕೆ ಹೋಗ್ಬೇಡಿ. ಫಸ್ಟು ಬದನೆಕಾಯಿ ಬಾಯ್ಲ್ ಆಗಲಿ. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇದಕ್ಕೆ ಮೇಲೆ ಏನೂ ಹಾಕುವಂತಾಗಿಲ್ಲ. ನಾವು ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲದಕ್ಕೆ ಪಲ್ಯಕ್ಕೆ ಏನು ಬೇಕೋ ಎಲ್ಲದನ್ನು ಫಿಲ್ಲಿಂಗಲ್ಲೇ ನಾವು ತುಂಬಿರ್ತೀವಿ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಬದನೆಕಾಯಿ. ಫಸ್ಟು ನಾವು ಉಳಿದಿರೋಂಥ ಮಸಾಲೆನೂ ಕೂಡ ಇದ್ರಾಗ ಹಾಕಿ ಕುದಿಸ್ಬಿಟ್ರೆ ತಳ ಹಿಡಿಯುತ್ತೆ ಅದು. ಹಾಗಾಗಿ ಮಧ್ಯದಲ್ಲಿ ನೋಡಿರಿ, ಈಗ ಬದನೆಕಾಯಿ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕಷ್ಟೆ. ಆವಾಗ ನೀವೇನು ಮಾಡಬೇಕು, ಉಳಿದಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ನಿಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಗ್ರೇವಿ ಮಾಡ್ತಾಯಿಲ್ಲ. ಸ್ವಲ್ಪ ತುಂಬ ಗ್ರೇವಿ ಆದರೂ ಕೂಡ ಚೆನ್ನಾಗಿ ಬರೋಲ್ಲ, ಪಲ್ಯ ನೀರಾಗಿಬಿಡುತ್ತೆ. ಸ್ವಲ್ಪ ಬದನೆಕಾಯಿ ಕುದಿಯೋಷ್ಟಷ್ಟೇ ನೀವು ನೀರು ಹಾಕ್ಕೊಂಡು ಪಲ್ಯ ಮಾಡಬೇಕು. ಜಾಸ್ತಿ ಹೊತ್ತು ಇನ್ನೊಂದು ಏನಂದರೆ ಇದರಲ್ಲಿ ಜಾಸ್ತಿ ಹೊತ್ತು ಬದನೆಕಾಯಿನ ತಿರುಗಿಸೋಕ್ಕೆ ಹೋಗಬೇಡಿ. ಅದು ಫಿಲ್ಲಿಂಗ್ ಇದ್ದಿದ್ದು ಓಪನ್ ಆಗಿ ಮಸಾಲೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ನೋಡಿರಿ ಈ ಥರ ಅಷ್ಟೇ. ಅಂದರೆ ನೀವು ರೌಂಡ್ ಹಾಕಿ ತಿರುಗಿಸ್ಬೇಕಷ್ಟೇ. ಸಾಫ್ಟಾಗಿ ಬೆಂದಿದೆ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡೋಣ.